यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಹೌದು, ದುಷ್ಕೃತ್ಯಗಳು ಹೆಚ್ಚಾದಾಗ ಭಗವಂತ ನಾನಾ ರೂಪದಲ್ಲಿ ಬಂದು ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡ್ತಾನೆ. ಆದರೆ ಈಗ ನಮ್ಮ ಸಮಾಜದಲ್ಲಿ ಅನೇಕ ದುಷ್ಟರು ಗಲ್ಲಿ ಗಲ್ಲಿಗಳಲ್ಲಿ ಕಾಣಸಿಗುತ್ತಾರೆ. ಟೆರರಿಸ್ಟ್ಗಳು, ರೋಲ್ ಕಾಲ್ ಗಿರಾಕಿಗಳು, ದರೋಡೆಕೋರರು, ಪಿಂಪ್ಗಳು, ಅವರಿಗೆ ತಲೆ ಕೊಡುವ ವೇಶ್ಯೆಯರು, ಡೀಸೆಲ್ ಮತ್ತು ಸೊಲ್ಯೂಷನ್ ಕುಡಿಯುವ ಸೈಕೋಪಾತ್ಗಳು, ಹೀಗೆ ಅನೇಕ ಪಾಪ ಲೋಕಕ್ಕೆ ಬೇಕಾದ ಎಲ್ಲ ಸರಕುಗಳು ಹೊತ್ತುಕೊಂಡಿರುವ ವಿಕೃತ ಜನರು ಇಂದು ನಮ್ಮ ನಡುವೆನೇ ಇದ್ದಾರೆ. ಸಮಾಜದ ನೀತಿ ನಿಯಮಗಳಿಗೆ ಗೋರಿ ಕಟ್ಟಿ ತಮ್ಮದೇ ಆದ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಂಡಿದ್ದಾರೆ. ಇಂಥವರ ತಲೆಯ ಮೇಲೆ ಕೆಲವು ಅಧಿಕಾರಿಗಳ ಅಭಯಹಸ್ತ ಇರುವುದು ಕೂಡ ಸುಳ್ಳಲ್ಲ. ಇರಲಿ, ಇಂಥವರ ಶಮನಕ್ಕಾಗಿ ಭಗವಂತ ಅದೆಷ್ಟೇ ಅವತಾರಗಳನ್ನೆತ್ತಿದ್ರೂ ಸಾಲದು. ಯಾಕೆಂದರೆ ಇಂತಹ ಸಮಸ್ಯೆಗಳು ಈ ವ್ಯವಸ್ಥೆಯಲ್ಲಿ ಆಳವಾಗಿ ಬೇರೂರಿಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಒಂದು ಹಸಿವು, ಇನ್ನೊಂದು ಹಣ. ಬಡತನ ಸಂಬಂಧಗಳನ್ನು ಕೊಂದು ಹಾಕುತ್ತೆ, ಬಡತನ ನೋವನ್ನು ಕೊಡುತ್ತೆ, ಹಾಗೆ ಬಡತನ ಅಪರಾಧಿಯನ್ನಾಗಿಸುತ್ತೆ. ಒಂದು ಸಲ ಅಪರಾಧಿಯಾದ್ರೆ ಮುಗಿತು, ಆತ ಸಾಯುವವರೆಗೂ ಆತನ ಹೆಸರಿನ ಮುಂದೆ ಇನ್ನೊಂದು ಹೆಸರು ಹುಟ್ಟಿಕೊಂಡು ಬಿಡುತ್ತೆ. ಆ ಹೆಸರೇ ಕೈದಿ. ಅದು ಚಿನ್ನಾಪುರ, ತರೀಕೆರೆಯ ಬಳಿ ಇರುವ ಸಣ್ಣ ಹಳ್ಳಿ. ಇದೇ ಹಳ್ಳಿಯ ಯುವಕನೊಬ್ಬ ಪರಪ್ಪನ ಅಗ್ರಹಾರದಲ್ಲಿ ಜೀವಾವಧಿ ಸಜಾಬಂದಿಯಾಗಿ ಕಾಲ ಕಳೆಯಬೇಕಾಯಿತು. ಅದಕ್ಕೆ ಕಾರಣ ಪ್ರೀತಿ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ದ್ಯಾವನು ಹೇಳಿದ ಮಾತು ಇಲ್ಲಿ ನಿಜವಾಗಿದೆ. ಹೇಗೆಂದರೆ ಪ್ರೀತಿ ಮಾಡಿದವರು ಮಧುರವಾಗಿ ಸಂತೋಷವಾಗೇ ಇದ್ದಾರೆ, ಆದರೆ ಮದುವೆ ಮಾಡಿಸಿದವರು ಮಾತ್ರ ತ್ಯಾಗ ಜೀವಿಗಳಾಗಿ ಜೈಲಿನಲ್ಲಿ ಅಮರವಾಗಿ ಕುಳಿತಾ ಇದ್ದಾರೆ. ಇದು ಇಂದಿನ ಸಂಚಿಕೆಯ ಸತ್ಯ ಘಟನೆ.